ಚುನಾವಣಾ ಪ್ರಚಾರಕ್ಕೆ ಯದುವೀರ್ ಒಡೆಯರ್ ಅವರು ಈಗಾಗಲೇ ಎಂಟ್ರಿ ಕೊಟ್ಟಿದ್ದಾರೆ. ಆದಿಚುಂಚನಗಿರಿ ಶ್ರೀಗಳನ್ನ ಭೇಟಿ ಮಾಡಿ ಆಶೀರ್ವಾದವನ್ನು ಕೂಡ ಪಡ್ಕೊಂಡಿದ್ದಾರೆ. ಚುನಾವಣಾ ಪ್ರಚಾರಕ್ಕೆ ಯದುವೀರ್ ಒಡೆಯರ್ ಅವರು ತಯಾರಿಯನ್ನ ಮಾಡಿಕೊಳ್ತಾ ಇದ್ದು ಆದಿಚುಂಚನಗಿರಿ ಶ್ರೀಗಳನ್ನ ಭೇಟಿಯಾಗಿದ್ದಾರೆ, ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ. ಯದುವೀರ್ ನಾಳೆಯಿಂದ ಚುನಾವಣಾ ಅಖಾಡಕ್ಕೆ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಎಂಟ್ರಿ ಕೊಡಲಿದ್ದಾರೆ. ಮೈಸೂರು ಕೊಡಗು ಬಿಜೆಪಿ ಅಭ್ಯರ್ಥಿ ಯದುವೀರ್ ಪರವಾಗಿ ಕ್ಯಾಂಪೇನ್ ಅನ್ನ ನಡೆಸೋ ವಿಚಾರವಾಗಿ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಮೊದಲಿಗೆ ಯದುವೀರ್ ಭೇಟಿಯಾಗಿ ಮಾತುಕತೆಯನ್ನ ಸಂಸದ ಪ್ರತಾಪ್ ಸಿಂಹ ಅವರು ನಡೆಸ್ತಾರೆ. ನಂತರದಲ್ಲಿ ಯಾವ ರೀತಿಯಾಗಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಳ್ಬೇಕು ಅನ್ನುವಂತಹ ಸ್ಟ್ರಾಟಜಿಗಳನ್ನ ಮಾಡಿಕೊಳ್ಳಲಾಗುತ್ತೆ. ಸದ್ಯ ಇಬ್ಬರ ನಡುವಿನ ಯಾವುದೇ ಒಂದು ವಿಚಾರವೂ ವೈಮನಸ್ಯ ಇಲ್ಲ. ಏನ್ ಪಕ್ಷ ತೀರ್ಮಾನ ಮಾಡಿ ಪ್ರಕಟ ಮಾಡಿದೆ ಅದಕ್ಕೆ ನಾನು ಬದ್ಧ ಅಂತ ಹೇಳ್ಕೊಂಡಿದ್ರು. ಅದರಂತೆ ಚುನಾವಣಾ ಪ್ರಚಾರಕ್ಕೂ ಕೂಡ ಎಂಟ್ರಿ ಕೊಡಲಿದ್ದಾರೆ ಪ್ರತಾಪ್ ಸಿಂಹ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ನಿಂದ. ಕೆಪಿ ನಾಗರಾಜ್, ಸದ್ಯ ಪ್ರತಾಪ್ ಸಿಂಹ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಏನಂತ ಬರೆದುಕೊಂಡಿದ್ದಾರೆ, ಯಾವಾಗಿಂದ ಪ್ರಚಾರದಲ್ಲಿ ತೊಡಕೊಳ್ತಾರಂತೆ, ಅದಕ್ಕೂ ಮೊದಲು ಯಾವಾಗ ಯದುವೀರ್ ಅವರ ಭೇಟಿ? ದಿವ್ಯಾ, 2 ದಿನಗಳ ಹಿಂದೆ ಪ್ರತಾಪ್ ಸಿಂಹ ಅವರು ಒಂದು ಮಾತನ್ನು ಸ್ಪಷ್ಟಪಡಿಸಿದರು. ಏನಂದರೆ, ನಾನು ಸೋಮವಾರದಿಂದ ಯದುವೀರ್ ಅವರ ಜೊತೆಯಲ್ಲಿ ಪ್ರಚಾರವನ್ನು ನಡೆಸ್ತೇನೆ ಎನ್ನುವಂಥದ್ದು, ಅಂದರೆ ಪ್ರಚಾರಕ್ಕೆ ಕಾರ್ಯಕ್ಕೆ ಬರ್ತೇನೆ ಅಂತ. ಅಲ್ಲಿಗೆ ಎದ್ದಿದ್ದಂಥ ಎಲ್ಲ ಊಹಾಪೋಹಗಳಿಗೂ ಕೂಡ ಆರಂಭದಿಂದಲೂ ಕೂಡ ಪ್ರತಾಪ್ ಸಿಂಹ ತೆರೆ ಎಳೆಯುವಂಥ ಕೆಲಸವನ್ನೇ ಮಾಡ್ತಾ ಇದ್ದಾರೆ. ಕಳೆದ 2 ದಿನಗಳಿಂದಲೂ ಕೂಡ ಮೈಸೂರು ಮತ್ತು ಕೊಡಗು 2 ಕ್ಷೇತ್ರಗಳಲ್ಲಿ ಯದುವೀರ್ ಅವರು BJPಯ ಸ್ಥಳೀಯ ನಾಯಕರ ಜೊತೆಯಲ್ಲಿ ಸೇರಿಕೊಂಡು ಕೆಲವು ಮುಖಂಡರುಗಳ ಭೇಟಿಯನ್ನು ಮಾಡುವಂಥದ್ದು, ಅದು BJP ಮುಖಂಡರು ಮತ್ತು JDS ಮುಖಂಡರುಗಳನ್ನು ಭೇಟಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಬಹುಶಃ ಪ್ರತಾಪ್ ಸಿಂಹ ಅವರು ಯದುವೀರ್ ಅವರನ್ನು ಭೇಟಿ ಮಾಡಿ ಆರಂಭದಲ್ಲಿ ಕೆಲವೊಂದಿಷ್ಟು ಹೊತ್ತು ಮಾತುಕತೆಯನ್ನು ನಡೆಸಿ, ತದನಂತರದಲ್ಲಿ ಇಬ್ಬರು ಕೂಡ ಜಂಟಿಯಾಗಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ, ತದನಂತರದಿಂದ ಒಂದು ಪ್ರಚಾರ ಕಾರ್ಯವೂ ಕೂಡ ಆರಂಭವಾಗುತ್ತೆ. ಅಲ್ಲಿಗೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪಿದಿರುವಂತಹ ಕಾರಣಕ್ಕೋಸ್ಕರವಾಗಿ ಪ್ರತಾಪ್ ಸಿಂಹ ಅವರು ಅಸಮಾಧಾನಗೊಂಡಿದ್ದಾರೆ, ಬೇಸರಗೊಂಡಿದ್ದಾರೆ ಅನ್ನುವಂಥ ಎಲ್ಲ ಊಹಾಪೋಹಗಳಿಗೂ ಕೂಡ ತೆರೆ ಎಳೆಯುವಂಥ ಕೆಲಸವನ್ನು ಈಗ ನಾಳೆಯಿಂದ ಅಧಿಕೃತವಾಗಿ ಮಾಡಲಾಗುತ್ತೆ. ಕಳೆದ 3 ದಿನಗಳಿಂದಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನೇ ಸ್ಪಷ್ಟಪಡಿಸ್ತಾ ಇದ್ದರೂ ಕೂಡ ಇನ್ನೂ ಕೆಲವೊಂದು ಹಂತಗಳಲ್ಲಿ ಆ ಥರದೊಂದು ಹೊಗೆ ಆಡ್ತಾ ಇದೆ. ಹೀಗಾಗಿ ನಾಳೆಯಿಂದ ಅಧಿಕೃತವಾಗಿ ಪ್ರತಾಪ್ ಸಿಂಹ ಅವರು ಯದುವೀರ್ ಅವರ ಜೊತೆಯಲ್ಲಿ ಸೇರಿಕೊಂಡು ಪ್ರಚಾರವನ್ನು ನಡೆಸ್ತಾರೆ. ಅಲ್ಲಿಗೆ BJPಗೆ ಇದ್ದಂಥ ಆತಂಕ, ಎಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಪ್ರತಾಪ್ ಸಿಂಹ ಅಸಮಾಧಾನಗೊಂಡು ಬಿಡ್ತಾರೋ, ಬೇಸರಗೊಂಡು ಪ್ರಚಾರದಿಂದ ದೂರ ಉಳಿದ್ಬಿಡ್ತಾರೆ ಅನ್ನುವಂಥ ಏನು ಆತಂಕ ಇತ್ತೋ ಆ ಎಲ್ಲ ಆತಂಕವೂ ಕೂಡ ನಾಳೆ ಬೆಳಿಗ್ಗೆ ನಿವಾರಣೆ ಆಗುತ್ತೆ. ಥ್ಯಾಂಕ್ ಯು ಕೆಪಿ ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹಿತ್. ಯದುವೀರ್ ಅವರು ಚುನಾವಣಾ ಪ್ರಚಾರಕ್ಕೆ ಭರ್ಜರಿ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆದಿಚುಂಚನಗಿರಿ ಶ್ರೀಗಳನ್ನ ಭೇಟಿ ಮಾಡಿ ಆಶೀರ್ವಾದ ಕೂಡ ಪಡ್ಕೊಂಡಿದ್ದಾರೆ. ಸೊ ಶ್ರೀಗಳಿಂದ ಏನು ಅವರು ವಿನಂತಿಸ್ಕೊಂಡಿದ್ದಾರೆ? ಖಂಡಿತ ದಿವ್ಯಾ, ಯದುವೀರ್ ಅವರಿಗೆ ಟಿಕೆಟ್ ಅನೌನ್ಸ್ ಆಗ್ತಿದಂತೆ ಕೂಡ ಕಾರ್ಯಕರ್ತರೊಟ್ಟಿಗೆ ಕೂಡ ಬೆರೀತಾ ಇದ್ದಾರೆ. ಅದರ ಜೊತೆಗೆ ಟೆಂಪಲ್ ರನ್ ಕೂಡ ಮಾಡ್ತಾ ಇರುವಂತದ್ದು. ಇವತ್ತು ಆದಿಚುಂಚನಗಿರಿಗೆ ಯದುವೀರ್ ಭೇಟಿ ನೀಡಿದ್ದಾರೆ. ಅದರಲ್ಲೂ ಇವತ್ತು ಭಾನುವಾರ ಆದ್ರಿಂದಾಗಿ ಕಾಲಭೈರವೇಶ್ವರನಿಗೆ ವಿಶೇಷ ಪೂಜೆ ಬೆಳಗ್ಗೆಯಿಂದಲೂ ಕೂಡ ನಡೀತಾ ಇತ್ತು. ಆ ನಿಟ್ಟಿನಲ್ಲಿ ಆ ಒಂದು ವಿಶೇಷ ಪೂಜೆಯಲ್ಲಿ ಯದುವೀರ್ ಅವರು ಭಾಗಿಯಾದ್ರು. ಬಳಿಕವಾಗಿ ನಿರ್ಮಾನದ ಶ್ರೀಗಳ ಒಂದು ಆಶೀರ್ವಾದವನ್ನು ಕೋರಿದ್ರು. ನಿಮ್ಮ ಆಶೀರ್ವಾದ ಇದ್ರೆ ಈ ಒಂದು ಚುನಾವಣೆಯಲ್ಲಿ ನಮಗೆ ಗೆಲುವು ಸಾಧ್ಯ ಆಗುತ್ತೆ ನಿಟ್ಟಿನಲ್ಲಿ ಕೂಡ ಒಂದು ಪ್ರಾರ್ಥನೆ ಮಾಡ್ಕೊಂಡ್ರು. ಈ ನಿಟ್ಟಿನಲ್ಲಿ ಸ್ವಾಮೀಜಿಗಳ ಆಶೀರ್ವಾದ ಪಡೆದು ಬಳಿಕವಾಗಿ ಅವರು ತೆರಳಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ರೋಹಿತ್, ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಚುನಾವಣಾ ಅಖಾಡಕ್ಕೆ ಎಂಟ್ರಿ ಕೊಡೋ ಮೊದಲೇದಾಗಿ ಮಠಮಾನ್ಯಗಳನ್ನ ಅವರು ಭೇಟಿ ಮಾಡಬೇಕು, ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಅದರ ಭಾಗವಾಗಿ ಆ ಪ್ರಯತ್ನಗಳನ್ನು ಈಗಾಗಲೇ ಯದುವೀರ್ ಸ್ಟಾರ್ಟ್ ಮಾಡಿರೋದನ್ನು ಕೂಡ ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ರಿ. ಆದಿಚುಂಚನಗಿರಿ ಶ್ರೀಗಳನ್ನ ಭೇಟಿ ಮಾಡಿದ್ರು, ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ.